ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಮಂಡೇ, ಪೂಜೆ ಮಾಡಬೇಕು. ವಾರ ಇದು. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ನನ್ನ ಪುಟಾಣಿ ತೋರಿಸ್ತೀನಿ. ಅವ್ರ ಕೈಯಿಂದ ನಾನು ಹೇಳಿಸ್ತೀನಿ. ಅಮ್ಮು ಆಯ್ ಮಾಡು, ಆಯ್ ಮಾಡಬೇಕು. ಆರ್ಟ್ ಮಾಡೋರಿಗೆ ಆರ್ಟ್ ಮಾಡು. ಪ್ಲೇಂಕೇಶ್ ಕೊಟ್ಬಿಡು ಎಲ್ರಿಗೂ. ಆಯ್ ಮಾಡು ಬೇಗ ಬೇಗ. ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನು ಕಿಶ್ ಕೊಡು, ಕಿಶ್ ಕೊಡು. ಗೈಸ್ ಇವ್ನು ನನ್ನ ತಮ್ಮ, ನನ್ನ ಪುಟಾಣಿ. ಇದು ನಮ್ಮ ಅಜ್ಜಿನ ತೋರಿಸ್ತೀನಿ. ಅವ್ರ ಕೈಲಿ ಒಂದೆರಡು ಮಾತು ಆಡ್ಸೋಣ ನನ್ನ ಬ್ಲಾಗಲ್ಲಿ. ಅಜ್ಜಿ, ನನ್ನ ಬ್ಲಾಗಲ್ಲಿ ಒಂದೆರಡು ಮಾತಾಡಜ್ಜಿ. ಆಯ್ ಮಾಡು. ಎಲ್ಲರೂ ನನ್ನ ಮೊಮ್ಮಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಮೊಮ್ಮಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೇಳು, ಏನಾದ್ರು ಮಾತಾಡು. ಏನು ಮಾತಾಡಲಿ? ಏನು ಅಡುಗೆ ಮಾಡ್ತಿದ್ಯಾ? ಅಡುಗೆ ಇದು ಬೇಳೆ ಸಾಂಬಾರು. ಬೇಳೆ ಸಾರು, ಟಿಫನ್ ಚಿತ್ರಾನ್ನ. ಗೈಸ್ ಬೆಳಗ್ಗೆ ಈಗ ನಾನು ಪೂಜೆ ಮಾಡಬೇಕು. ಮನೆ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಗಾಯ್ಸ್. ಆಮೇಲೆ ಒರೆಸ್ಬಿಟ್ಟೆಲ್ಲ ಆಯಿತು. ಈಗ ದೇವ್ರ ಮನೆಗೆ ಹೂವೆಲ್ಲ ಹಾಕಬೇಕು. ಹೂವು ಹಾಕ್ಬಿಟ್ಟು ಸಿಗ್ತಿದ್ದೀವಿ. ಬೈ. ನೋಡಿ, ಪೂಜೆ ಎಲ್ಲ ಆಯ್ತು. ಇವತ್ತು ಪೂಜೆ ಎಲ್ಲ ಆಯ್ತು. ಗಾಯ್ಸ್ ಲೈಟ್ ಹಾಕ್ತೀನಿ. ನಾನು ತಿನ್ನಬೇಕು ಗಾಯ್ಸ್. ನಮ್ಮ ಮನೇಲಿ ಟಿಫನ್ ಇವತ್ತು ಚಿತ್ರಾನ್ನ. ನಂಗೆ ಅದೊಂದು ಚೂರು ಇಷ್ಟ ಇಲ್ಲ. ತಿಂತೀನಿ, ಇಲ್ಲ ಅಂತಲ್ಲ, ಬಟ್ ರೇರು. ಇವತ್ತು ಟಿಫನ್ನು ಚಿತ್ರಾನ್ನ. ಈಗ ಸಾರು, ಹೀರೆಕಾಯಿ ಸಾರು ಮಾಡ್ತಿದ್ದಾರೆ ಅಜ್ಜಿ. ನಿಮ್ಮ ಮನೇಲಿ ಏನು ಟಿಫನ್ನು ಅಂತ ಕಮೆಂಟ್ ಹಾಕಿ. ಸಾರಿನ ಅಂತ ಕಮೆಂಟ್ ಹಾಕಿ. ಅವನು ನೋಡಿ ಗೈಸ್ ಹಂಗೆ ಮಾಡ್ತಾನೆ. ತೀಟೆ ಅಂದರೆ ತೀಟೆ ಗೈಸ್ ಅಂತಮ್ಮ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಅಪ್ಲೋಡ್ ಆಗುತ್ತೆ. ಇವತ್ತು ಫಸ್ಟ್ ಡೇ ಆಫ್ ಮೈ ವ್ಲಾಗ್. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ. ನಾನು ಅದನ್ನು ಮಾಡ್ತೀನಿ. ಇನ್ಸ್ಟಾದಲ್ಲಿ ನಂದು MIN_CH_15 ನನ್ನ ಇನ್ಸ್ಟಾ ID. ಇನ್ನೊಂದು ಇದೆ ಪಲ್ಲವಿಕೆ 8 ಅಂತಲೂ ಇದೆ. ಅದರಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಪ್ರ್ಯಾಂಕ್ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಹಾಕಿ. ನಾನು ಎಲ್ಲ ಥರ ಬ್ಲಾಗ್ಸು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ನನ್ನ ಯೂಟ್ಯೂಬ್ ಅಕೌಂಟ್ ಹೆಸರು ಬಂದು ಪಲ್ಲವಿ K ಕೃಷ್ಣಮೂರ್ತಿ ಅಂತ ಚೆಕ್ ಮಾಡಿ ಬರುತ್ತೆ. ನಂದು ಆಲ್ರೆಡಿ 9 ಶಾರ್ಟ್ಸ್ ಅಪ್ಲೋಡ್ ಆಗಿದೆ. ವ್ಲಾಗ್ಸ್ ಇವತ್ತು ಅಪ್ಲೋಡ್ ಆಗುತ್ತೆ. ಇವತ್ತಿನ ಡೈಲಿ ವ್ಲಾಗ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಡೈಲಿ ಮಾಡಿಬಿಟ್ಟು ಹಾಕ್ತೀನಿ. ಬಾಯ್. ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನಾನು ಕಮೆಂಟಲ್ಲಿ ಹಾಕಿ. ಇದು ಜಸ್ಟ್ ನಾನು ರ್ಯಾಂಡಮ್ ಡೇ ಬ್ಲಾಗ್ ಆಗಿರುತ್ತೆ. ನಾನು ಡೈಲಿ ರೂಟೀನ್ ಏನು ಮಾಡ್ತೀನಿ ಅಂತ ಗೈಸ್. ನಾನು ಡೈಲಿ ರೂಟೀನ್ ಬಂದುಬಿಟ್ಟು ಮಾರ್ನಿಂಗ್ ಎದ್ದೇಳೋದಕ್ಕೆ ನಾನು ಲೇಟು. ಇದ್ಮೇಲೆ ಜಸ್ಟ್ ನನ್ನ ತಮ್ಮಂಗೆ ಸ್ನಾನ ಮಾಡಿಸಿ ಅವ್ನಿಗೆ ಊಟ ತಿನ್ನಿಸಿ, ಆಮೇಲೆ ನಾನು ಸ್ನಾನ ಮಾಡಿಕೊಂಡು ನಾನು ಊಟ ಮಾಡಿಕೊಂಡು ಇದೆಲ್ಲ ಆದಮೇಲೆ TV ನೋಡೋದು, ಫೋನ್ ನೋಡೋದು, ಇದರಲ್ಲೇ ನನ್ನ ಡೈಲಿ ರೂಟೀನ್ ಆಗುತ್ತೆ. ಮನೇನೂ ಕ್ಲೀನ್ ಮಾಡ್ಕೊಡ್ತೀನಿ. ಆ್ಯಂಡ್ ವಾರ ಮಂಡೇ, ಥರ್ಸ್ಡೇ, ಸ್ಯಾಟರ್ಡೆ ಬಂದರೆ ನಾನು ವಾರ ಮಾಡ್ತೀನಿ. ಮನೆ ಗುಡಿಸ್ಬಿಟ್ಟು ಒರೆಸ್ಕೊಂಡು ಪೂಜೆ ಮಾಡಿ ದೀಪ ಎಲ್ಲ ಹಚ್ಚೋದು, ಹೂವು ಎಲ್ಲ ಹಾಕೋದು, ಇದೆಲ್ಲ ನಾನೇ ಮಾಡ್ತಿರೋದು. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ ಗೈಸ್. ಇದಾದಮೇಲೆ ಅಷ್ಟೇ, ಇದು ತಿಂಡಿ ಜಪ್ಟು ಮಾಡ್ಕೊ, ತಿನ್ನು, ಮಲ್ಕೊ. ಇದೇನು ಡೈಲಿ ರೂಟೀನ್, ಇಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ನಾಳೆ ಒಂಚೂರು ಕೆಲಸ ಇದೆ, ಸೊ ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕು. ನಮ್ಮ ಮನೆ ದೊಡ್ಡ ಚಂದ್ಸಂದ್ರ. ಇದು JP ನಗರ, ನನ್ನ ದೊಡ್ಡಪ್ಪನ ಮನೆ. ಇಲ್ಲಿದ್ದೀವಿ ನಾವು. ನಾಳೆ ಅಲ್ಲೋಗ್ಬೇಕು. ಇವತ್ತು ರಾತ್ರಿ ಹೋಗಿ ನಾಳೆ ವಾಪಸ್ ಬರ್ತೀವಿ. ಇಲ್ಲೇ ಆಗ್ತೀವಿ. ನನ್ನ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಆಮೇಲಿಂದ ಹಾಲಿಡೇಸ್ ಹೆಂಗೆ ಹೋಗ್ತಾಯಿದೆ,
ನೀವು ಎಲ್ಲೇ ಟ್ರಿಪ್ ಹೋಗ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ನೋಡ್ತೀನಿ ನಿಮ್ಮೆಲ್ಲರ ಕಮೆಂಟ್ನ ನಾನು ಲೈಕ್ ಮಾಡ್ತೀನಿ, ಎಲ್ರದ್ದು ಓದ್ತೀನಿ. ಕಮೆಂಟ್ ಮಾಡಿ ಗೈಸ್. ನಿಮಗೆ ಯಾವ ಥರ ಬ್ಲಾಗ್ ಬೇಕು ಅಂತ ನಾನು ಕಮೆಂಟಲ್ಲಿ ಹಾಕಿ. ಇದು ಜಸ್ಟ್ ನಾನು ರ್ಯಾಂಡಮ್ ಡೇ ಬ್ಲಾಗ್ ಆಗಿರುತ್ತೆ. ನಾನು ಡೈಲಿ ರೂಟೀನ್ ಏನು ಮಾಡ್ತೀನಿ ಅಂತ ಗೈಸ್. ನಾನು ಡೈಲಿ ರೂಟೀನ್ ಬಂದ್ಬಿಟ್ಟು ಮಾರ್ನಿಂಗ್ ಎದ್ದೇಳೋದೇ ನಾನು ಲೇಟು. ಇದ್ಮೇಲೆ ಜಸ್ಟ್ ನನ್ನ ತಮ್ಮಂಗೆ ಸ್ನಾನ ಮಾಡಿಸಿ ಅವ್ನಿಗೆ ಊಟ ತಿನ್ನಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ನಾನು ಊಟ ಮಾಡಿಕೊಂಡು ಇದೆಲ್ಲ ಆದಮೇಲೆ ಟಿ ವಿ ನೋಡೋದು, ಫೋನ್ ನೋಡೋದು, ಇದರಲ್ಲೇ ನನ್ನ ಡೈಲಿ ರೂಟೀನ್ ಆಗುತ್ತೆ. ಮನೇನೂ ಕ್ಲೀನ್ ಮಾಡ್ಕೊಡ್ತೀನಿ. ಆ್ಯಂಡ್ ವಾರ ಮಂಡೇ, ಥರ್ಸ್ಡೇ, ಸ್ಯಾಟರ್ಡೆ ಬಂದರೆ ನಾನು ವಾರ ಮಾಡ್ತೀನಿ. ಮನೆ ಗುಡಿಸ್ಬಿಟ್ಟು ಒರೆಸ್ಕೊಂಡು ಪೂಜೆ ಮಾಡಿ ದೀಪ ಎಲ್ಲ ಹಚ್ಚೋದು, ಹೂವು ಎಲ್ಲ ಹಾಕೋದು, ಇದೆಲ್ಲ ನಾನೇ ಮಾಡ್ತಿರೋದು. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ ಗೈಸ್. ಇದಾದಮೇಲೆ ಅಷ್ಟೇ, ಅದು ಇದು ತಿಂಡಿ ಜಪ್ಟು ಮಾಡ್ಕೊ, ತಿನ್ನು, ಮಲ್ಕೊ, ಇದೇನು ಡೈಲಿ ರೂಟೀನ್. ಇಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ನಾಳೆ ಒಂಚೂರು ಕೆಲಸ ಇದೆ, ಸೊ ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕು. ನಮ್ಮ ಮನೆ ದೊಡ್ಡ ಚಂದ್ಸಂದ್ರ, ಇದು ಜೆ ಪಿ ನಗರ, ನನ್ನ ದೊಡ್ಡಪ್ಪನ ಮನೆ. ಇಲ್ಲಿದ್ದೀವಿ ನಾವು. ನಾಳೆ ಅಲ್ಲೋಗ್ಬೇಕು. ಇವತ್ತು ರಾತ್ರಿ ಹೋಗಿ ನಾಳೆ ವಾಪಸ್ ಬರ್ತೀವಿ. ಇಲ್ಲೇ ಆಗ್ತೀವಿ. ನನ್ನ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಆಮೇಲಿಂದ ಹಾಲಿಡೇಸ್ ಹೆಂಗೆ ಹೋಗ್ತಾಯಿದೆ, ನೀವು ಎಲ್ಲೇ ಟ್ರಿಪ್ ಹೋಗ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ನೋಡ್ತೀನಿ ನಿಮ್ಮೆಲ್ಲರ ಕಮೆಂಟ್ನ ನಾನು ಲೈಕ್ ಮಾಡ್ತೀನಿ, ಎಲ್ರದ್ದು ಓದ್ತೀನಿ. ಕಮೆಂಟ್ ಮಾಡಿ ಗೈಸ್. ನಿಮಗೆ ಯಾವ ಥರ ಬ್ಲಾಗ್ ಬೇಕು ಅಂತ ನಾನು ಕಮೆಂಟಲ್ಲಿ ಹಾಕಿ. ಇದು ಜಸ್ಟ್ ನಾನು ರ್ಯಾಂಡಮ್ ಡೇ ಬ್ಲಾಗ್ ಆಗಿರುತ್ತೆ. ನಾನು ಡೈಲಿ ರೂಟೀನ್ ಏನು ಮಾಡ್ತೀನಿ ಅಂತ ಗೈಸ್. ನಾನು ಡೈಲಿ ರೂಟೀನ್ ಬಂದ್ಬಿಟ್ಟು ಮಾರ್ನಿಂಗ್ ಎದ್ದೇಳೋದೇ ನಾನು ಲೇಟು. ಇದ್ಮೇಲೆ ಜಸ್ಟ್ ನನ್ನ ತಮ್ಮಂಗೆ ಸ್ನಾನ ಮಾಡಿಸಿ ಅವ್ನಿಗೆ ಊಟ ತಿನ್ನಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ನಾನು ಊಟ ಮಾಡಿಕೊಂಡು ಇದೆಲ್ಲ ಆದಮೇಲೆ ಟಿ ವಿ ನೋಡೋದು, ಫೋನ್ ನೋಡೋದು, ಇದರಲ್ಲೇ ನನ್ನ ಡೈಲಿ ರೂಟೀನ್ ಆಗುತ್ತೆ. ಮನೇನೂ ಕ್ಲೀನ್ ಮಾಡ್ಕೊಡ್ತೀನಿ. ಆ್ಯಂಡ್ ವಾರ ಮಂಡೇ, ಥರ್ಸ್ಡೇ, ಸ್ಯಾಟರ್ಡೆ ಬಂದರೆ ನಾನು ವಾರ ಮಾಡ್ತೀನಿ. ಮನೆ ಗುಡಿಸ್ಬಿಟ್ಟು ಒರೆಸ್ಕೊಂಡು ಪೂಜೆ ಮಾಡಿ ದೀಪ ಎಲ್ಲ ಹಚ್ಚೋದು, ಹೂವು ಎಲ್ಲ ಹಾಕೋದು, ಇದೆಲ್ಲ ನಾನೇ ಮಾಡ್ತಿರೋದು. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ ಗೈಸ್. ಇದಾದಮೇಲೆ ಅಷ್ಟೇ, ಅದು ಇದು ತಿಂಡಿ ಜಪ್ಟು ಮಾಡ್ಕೊ, ತಿನ್ನು, ಮಲ್ಕೊ, ಇದೇನು ಡೈಲಿ ರೂಟೀನ್. ಇಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ನಾಳೆ ಒಂಚೂರು ಕೆಲಸ ಇದೆ, ಸೊ ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕು. ನಮ್ಮ ಮನೆ ದೊಡ್ಡ ಚಂದ್ಸಂದ್ರ, ಇದು ಜೆ ಪಿ ನಗರ, ನನ್ನ ದೊಡ್ಡಪ್ಪನ ಮನೆ. ಇಲ್ಲಿದ್ದೀವಿ ನಾವು. ನಾಳೆ ಅಲ್ಲೋಗ್ಬೇಕು. ಇವತ್ತು ರಾತ್ರಿ ಹೋಗಿ ನಾಳೆ ವಾಪಸ್ ಬರ್ತೀವಿ. ಇಲ್ಲೇ ಆಗ್ತೀವಿ. ನನ್ನ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಆಮೇಲಿಂದ ಹಾಲಿಡೇಸ್ ಹೆಂಗೆ ಹೋಗ್ತಾಯಿದೆ, ನೀವು ಎಲ್ಲೇ ಟ್ರಿಪ್ ಹೋಗ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ನೋಡ್ತೀನಿ ನಿಮ್ಮೆಲ್ಲರ ಕಮೆಂಟ್ನ ನಾನು ಲೈಕ್ ಮಾಡ್ತೀನಿ, ಎಲ್ರದ್ದು ಓದ್ತೀನಿ. ಕಮೆಂಟ್ ಮಾಡಿ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ಈಗ ನಾನು ಊಟ ಮಾಡ್ತಾಯಿದ್ದೀನಿ, ಚಿತ್ರಾನ್ನ. ನೋಡಿ ಗೈಸ್, ನಿಮ್ಮ ಫೇವ್ರೆಟ್ ಟಿಫನ್ ಏನು ಅಂತ ಕಮೆಂಟ್ ಮಾಡಿ ಗೈಸ್. ನನ್ನ ಫೇವ್ರೆಟ್ ಟಿಫನ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಬಾತ್ ಗೈಸ್. ಕ್ಯಾಪ್ಸಿಕಮ್ ನನ್ನ ಫೇವ್ರೆಟ್ ಮತ್ತು ಆನಿಯನ್, ಕ್ಯಾಪ್ಸಿಕಮ್ ಆನಿಯನ್, ಇದೆರಡು ನನ್ನ ಫೇವ್ರೆಟ್ ಗೈಸ್. ಇದೆರಡರಲ್ಲಿ ನೀವು ಏನೇ ಮಾಡಿಕೊಟ್ರು ನಾನು ತಿಂತೀನಿ, ಅದು ಅಷ್ಟು ಪ್ರಾಣ ನಂಗದು. ಇದೆರಡು ನನ್ನ ಫೇವ್ರೇಟು. ನಮ್ಮ ಮನೇಲಿ ಅಷ್ಟೇ, ಚಿಕನ್ ಮಾಡಿದಾಗ ಪೆಪ್ಪರ್ ಚಿಕನ್ ಆಗಲಿ, ಲೆಮನ್ ಚಿಕನ್ ಇದೆಲ್ಲ ಮಾಡಿದಾಗ ಕ್ಯಾಪ್ಸಿಕಮ್ ಹಾಕಿ ಅಂತ ಹೇಳ್ತಾ ಇರ್ತೀನಿ. ನನಗೋಸ್ಕರ ಕ್ಯಾಪ್ಸಿಕಮ್ ತರಿಸ್ಬಿಟ್ಟು ಹಾಕ್ತಾರೆ. ನನ್ನ ಚಿಕ್ಕಮ್ಮ ಶೀತಲ್ ಅಂತ, ಅವರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸರಳ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, 4 ಜನ ಅಕ್ಕ ತಂಗಿರು, ಒಬ್ಬರು ತಮ್ಮ ಇದ್ದಾರೆ. 5 ಜನನೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಾವನು ಅಷ್ಟೇ, ಅವರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ಜಲ್ಲಿ ವೆರೈಟಿ ಆಫ್ ಐಟಮ್ಸ್ ಮಾಡ್ತಾರೆ. ಇನ್ನು ನಮ್ಮ ದೊಡ್ಡಪ್ಪ ಕೈಯಿಂದ ಮಟನ್ ಸಾರು ತಿನ್ನಬೇಕು.
ಅದಂತ ಮಸ್ತು. ನಮ್ಮ ಅಜ್ಜಿ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಅವರೇ ಮಾಡಿ ಚಿತ್ರಾನ್ನ. ಅವರೇ ದಿವಸ ಮಾರ್ನಿಂಗ್ ಎದ್ದು ಟಿಫನ್ ಮಾಡಿ ಅಡುಗೆ ಎಲ್ಲ ಮಾಡಿ ನಮ್ಗೆ ಟೀ ಮಾಡಿಕೊಡ್ತಾರೆ. ಗಾಯ್ಸ್ ಐ ಆಮ್ ಟೀ ಲವರ್ ಯಾರ್ಯಾರು ಇದ್ದೀರಾ ಕಮೆಂಟ್ ಹಾಕಿ. ಐ ಆಮ್ ಸೋ ಮಚ್ ಟೀ ಲವರ್. ನಾನು ಟೀ ಎಷ್ಟು ಕುಡಿತೀನಿ ಅಂದರೆ ಬೈತಾರೆ, ಟೀ ಕಡಿಮೆ ಮಾಡು ಅಂತ. ಬಟ್ ಆಗಲ್ಲ ಗೈಸ್, ಮಧ್ಯರಾತ್ರಿ 3 ಗಂಟೆಲಿ ಎತ್ಕೊಟ್ರು ನಾನು ಟೀ ಕುಡಿತೀನಿ. ಅಷ್ಟೊಂದು ಟೀ ಲವರ್ ನಾನು, ಅಷ್ಟೊಂದು ಟೀ ಲವರ್. ಸೊ ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.